ಗೃಹಲಕ್ಷ್ಮಿಯ 26ನೇ ಕಂತಿನ ಹಣದ ಜೊತೆ 27ನೇ ಕಂತಿನ ಹಣ 2,000 ರೂಪಾಯಿ ಸೇರಿ 4,000 ರೂಪಾಯಿ ಜಮೆ ಶುರುವಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರಿಗೆಲ್ಲ 26ನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಕೂಡ ಮತ್ತೆ 2,000 ರೂಪಾಯಿ ಜಮೆ ಆಗಕ್ಕೆ ಶುರುವಾಗಿದೆ. ಅದು ನಿನ್ನೆ ಸಂಜೆಯಿಂದಲೇ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದ್ರ ಜೊತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮಾತಾಡಿದ್ದಾರೆ. ನೋಡಿ, 25ನೇ ಕಂತು 26ನೇ ಕಂತು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಇದ್ರ ಜೊತೆಲಿ ಈಗ ಮತ್ತೆ ಇನ್ನ 2 ಕಂತುಗಳ ಹಣ ನಾವು ಕೊಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗಾದರೆ ಆ 2 ತಿಂಗಳು ಕಂತಿನ ಹಣ ಯಾವುದು ಮತ್ತು ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಅಪ್ಡೇಟ್ಗಳು ಖಂಡಿತ ನಾವು ನಿಮಗೆ ಕೊಡ್ತೀವಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು, ಕಳೆದ ವಾರ ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಮೊದಲನೇ ಹಂತದಲ್ಲಿ ಬಿಡುಗಡೆಯಾಗಿತ್ತು. ಅದಾದಮೇಲೆ ನೋಡಿ, ಕೆಲವರು ಗೃಹಲಕ್ಷ್ಮಿಯರಿಗೆ ಈ ಕ್ಷಣದವರೆಗೂ 26ನೇ ಕಂತಿನ ಹಣ ಬಂದಿರಲಿಲ್ಲ. ಅವ್ರಿಗೆ ಕೂಡ ನಿನ್ನೆಯಿಂದಲೇ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 1,25,00,000 ಏನು ಫಲಾನುಭವಿಗಳಿದ್ದೀರಲ್ಲ ಅವ್ರಿಗೆಲ್ರಿಗೂ ಒಟ್ಟಿಗೆ ಬರೋದಿಲ್ಲ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯ ಹಣ ಏನಿದೆ ಅದು ಬಂದ್ಬಿಟ್ಟು 3 ಹಂತಗಳಲ್ಲಿ ಬಿಡುಗಡೆ ಆಗುತ್ತೆ. ಅದೇ ಥರ ಈಗ ನಿನ್ನೆಯಿಂದನೇ 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ಯಾರಿಗೆಲ್ಲ ಇನ್ನೂ ಬಂದಿಲ್ಲ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಖಂಡಿತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬರುತ್ತೆ. ಖಂಡಿತ ನಮಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ಇನ್ನೂ ನಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ, ಬಂದಿಲ್ಲ ಅಂತ. ಇನ್ನು ಒಂದು 3-4 ದಿನದ ಒಳಗಡೆನೆ ಬರುತ್ತೆ ಸ್ನೇಹಿತರೆ. ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬರುತ್ತೆ. ಹಾಗೆ ಯಾರಿಗೆಲ್ಲ ಇನ್ನೂ 25ನೇ ಕಂತು ಬಂದಿಲ್ಲ ಅಲ್ವಾ, ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ಒಟ್ಟಿಗೆ 4,000 ರೂಪಾಯಿ ಬರ್ತಾ ಇದೆ. ಖಂಡಿತವಾಗ್ಲೂ ಬಂದೇ ಬರುತ್ತೆ ಸ್ನೇಹಿತರೆ, ಯಾವುದೇ ರೀತಿ ಡೌಟ್ ಬೇಡ. ನೋಡಿ ಸ್ನೇಹಿತರೆ, ಈಗ 26ನೇ ಕಂತಿನ ಹಣ ಬಂದಾಗೋಯ್ತು. ಇದಾದ್ಮೇಲೆ ನೆಕ್ಸ್ಟ್ ಯಾವುದು 27ನೇ ಕಂತಿನ ಹಣ. ನೋಡಿ, ನಮ್ಮ ಕೆಲವು ಯೂಟ್ಯೂಬರ್ಸ್ಗಳು 27ನೇ ಕಂತಿನ ಹಣ ಖಂಡಿತ ಬಿಡುಗಡೆ ಆಗಿದೆ, ಬಿಡುಗಡೆ ಆಗಿ ಶುರುವಾಗಿದೆ. 26ನೇ ಕಂತಿನ ಜೊತೆಲೇ ಈ 2,000 ರೂಪಾಯಿ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಈ ಥರ ಫೇಕ್ ನ್ಯೂಸ್ಗಳ ಬಗ್ಗೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, 26ನೇ ಕಂತಿನ ಹಣ ಏನಿದೆ ಇನ್ನೂ 50% ಜನರಿಗಷ್ಟೇ ಬಂದಿರೋದು. ಇನ್ನೂ 50% ಜನರಿಗೆ ಬಿಡುಗಡೆ ಆಗಬೇಕು. ಇನ್ನು ಒಂದು 8ರಿಂದ 10 ದಿನದಲ್ಲಿ ಖಂಡಿತವಾಗ್ಲೂ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆಲ್ಲರಿಗೂ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ. ನೋಡಿ, ಇವಾಗ ತಾನೇ ನಾವು 5,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ನೋಡಿ, 2 ಕಂತುಗಳ ಹಣ ಜಮೆ ಮಾಡಿದ್ದೀವಿ. ಸರ್ಕಾರಕ್ಕೆ ಕೂಡ ಕೇಳಿದ್ದೀವಿ. ನೆಕ್ಸ್ಟ್ ಕಂತಿನ ಹಣ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ನಾವು ಕೇಳಿದ್ದೀವಿ. ಅದಕ್ಕೆ CM ಸಿದ್ದರಾಮಯ್ಯ ಅವರು ಆ ಕಂತುಗಳ ಬಗ್ಗೆ ನಮಗಿನ್ನ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಟ್ಟ ನಂತರ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಸಚಿವೆಯವರು ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ 27ನೇ ಕಂತಿನ ಹಣ ಬಂದಿಲ್ಲ. ಬೇರೆ ಯಾವ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಆ ಸ್ಟೇಟಸ್ ಕೂಡ ಇನ್ನೂ ತೋರಿಸ್ತಾ ಇಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 27ನೇ ಕಂತಿನ ಹಣ ಅಂದರೆ 27ನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಅಂದರೆ ನೀವು ಜೀವಿತಾವಧಿ ಪತ್ರನ ತಗೊಂಡೋಗಿ ಕೊಡಬೇಕು, ಅಪ್ಡೇಟ್ ಮಾಡಿಸ್ಬೇಕು ಅಂತ ಎಲ್ಲ ಫೇಕ್ ನ್ಯೂಸ್ ಆಗ್ತಾ ಇದ್ದಾರೆ. ಆ ಥರ ಯಾವುದು ಇನ್ನೂ ಸರ್ಕಾರದಿಂದ ರೂಲ್ಸ್ ಬಂದಿಲ್ಲ ಸ್ನೇಹಿತರೆ. ಸರ್ಕಾರದಿಂದ ಆ ಥರ ಯಾವುದು ರೂಲ್ಸ್ ಬಂದಿಲ್ಲ. ಬಂದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.